ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಗುರು ಸ್ವರ್ಣಪಾತದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಬಹಳ ಒಳ್ಳೆಯ ಕಾಲ. ಇನ್ಶೂರೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದುಕೊಂಡಿರ್ತಕ್ಕಂತಹ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಉದ್ಯೋಗದ ಒಂದು ಲಾಭ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ. ಕಳೆದು ಹೋಗಿರ್ತಕ್ಕಂತಹ ವ್ಯಕ್ತಿ, ಕಳೆದು ಹೋಗಿರ್ತಕ್ಕಂತಹ ಹಣ, ಕಳೆದು ಹೋಗಿರ್ತಕ್ಕಂತಹ ವಸ್ತು ಪುನಃ ಪ್ರಾಪ್ತಿ ಆಗಬಹುದಾಗಿರ್ತಕ್ಕಂಥ ಒಂದು ಶುಭ ಲಕ್ಷಣಗಳು 2 ತಿಂಗಳು ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತೆ ಅಂತ ಸಮಷ್ಟಿಯಾಗಿ ಹೇಳಬಹುದು. ಇನ್ನು ಡಿಸೆಂಬರ್ 5ರಿಂದ 2026 ಮೇ ಕೊನೆಯವರೆಗೂ ಹೆಚ್ಚಿನ ತೊಂದರೆಗಳು ಉಂಟಾಗುವ ಕಾಲ ಮೀನದವರಿಗೆ. ಮಾತೃಭೂಮಿಯಿಂದ, ತಾಯಿಯಿಂದ, ಆಸ್ತಿಯಿಂದ ಹೊರ ಹೋಗ್ತೀರಿ ಅಂತ, ವಾಹನವನ್ನು ಕಳೆದುಕೊಳ್ತಕ್ಕಂತಹ ಒಂದು ಪ್ರಸಂಗ, ಟೀಚರ್ಸ್ ಅಂತ ಏನು ಹೇಳ್ತೀವಿ ಅವರು ಬಹಳ ತೊಂದರೆಗೆ ಈಡಾಗ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಕಂಡುಬರುತ್ತೆ. ಮೀನರಾಶಿಯವರಲ್ಲಿ 3 ನಕ್ಷತ್ರ ಬರುತ್ತೆ: ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ. ಬಹಳ ಪಾಪಫಲ ಇದೆ ಮೀನದವರಿಗೆ. ನಿಮ್ಮ ಮನೆಯ ದೇವರ ದರ್ಶನವನ್ನು ಮಾಡಿ ಪೂರ್ವಭಾದ್ರದವರು. ಮತ್ತು ಅನುರಾಧ ನಕ್ಷತ್ರ ದಿವಸ ಏನು ಮಾಡಬೇಕು? ಆಂಜನೇಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಬೇಕು. ರೇವತಿ ನಕ್ಷತ್ರ ಹುಟ್ಟಿದ್ದರ ಮೀನರಾಶಿಯವರು ಈ 3 ನಕ್ಷತ್ರದಲ್ಲಿ ಏನು ಮಾಡಬೇಕು? ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಬರಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರೂ ಶುಭೋದಯ, ಸನ್ಮಂಗಳವಾಗಲಿ. ವೀಕ್ಷಕರೇ, ಗುರು ಗೋಚಾರ ಫಲದ ಸರಣಿ ಸಂಚಿಕೆಯಲ್ಲಿ 12 ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮೇಷ ರಾಶಿಯಿಂದ ಶುರು ಮಾಡಿ ಇವತ್ತು ಕೊನೆಯ ರಾಶಿ ಮೀನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೀನ ರಾಶಿಯವರು ಯಾವ ರೀತಿ ಸಿದ್ಧರಿರಬೇಕು ತಿಳಿಸ್ಕೊಡಿ ಗುರುಜಿ. ಮೀನರಾಶಿಯವರಿಗೆ ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಗುರು ಸ್ವರ್ಣಪಾತದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಬಹಳ ಒಳ್ಳೆಯ ಕಾಲ. ಈ ಕಾಲದಲ್ಲಿ ಇವರಿಗೆ ಆಸ್ತಿ ಲಾಭ ಆಗ್ತಕ್ಕಂಥದ್ದು, ಉದ್ಯೋಗ ಲಾಭ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಮತ್ತು ಯಾರು ಇನ್ಶೂರೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಅಂದುಕೊಂಡಿರ್ತಕ್ಕಂತಹ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಉದ್ಯೋಗದ ಒಂದು ಲಾಭ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ. ಮತ್ತು ಕಳೆದು ಹೋಗಿರ್ತಕ್ಕಂತಹ ವ್ಯಕ್ತಿ, ಕಳೆದು ಹೋಗಿರ್ತಕ್ಕಂತಹ ಹಣ, ಕಳೆದು ಹೋಗಿರ್ತಕ್ಕಂತಹ ವಸ್ತು ಪುನಃ ಪ್ರಾಪ್ತಿ ಆಗಬಹುದಾಗಿರ್ತಕ್ಕಂತಹ ಒಂದು ಶುಭ ಲಕ್ಷಣಗಳು ಕೂಡ ನಮಗೆ ಮೀನರಾಶಿಯವರಿಗೆ ಈ ಕಾಲಘಟ್ಟದಲ್ಲಿ ನಮಗೆ ಕಂಡುಬರ್ತಾ ಇದೆ. ಹಾಗೆ ಧೈರ್ಯ ಸಾಹಸದಿಂದ ಎಲ್ಲರಿಗೂ ನೀವು ಅಚ್ಚುಮೆಚ್ಚಾಗ್ತೀರಿ ಅಂತ ಕೂಡ ನಮಗೆ ಇಲ್ಲಿ ಹೇಳಲಿಕ್ಕೆ ಸಿಗುತ್ತೆ. ಮತ್ತು ಯಾರು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ದ್ರವ ರೂಪದ ವ್ಯಾಪಾರಗಳು, ಅದು ನೀರಾಗಿರಬಹುದು, ಹಾಲಾಗಿರಬಹುದು, ತುಪ್ಪ ಆಗಿರಬಹುದು, ಅಥವಾ ಬೇರೆ ಇರತಕ್ಕಂತಹ ಆಲ್ಕೋಹಾಲ್ ಅಂತ ಏನು ಹೇಳ್ತೀವಿ, ಹೆಂಡಾಸಾರಾಯಿ ಆಗಿರಬಹುದು. ಅಂತಹ ಮೀನರಾಶಿಯವರಿಗೆ ಹೆಚ್ಚಿನ ಒಂದು ಲಾಭವು, ಹೆಚ್ಚಿನ ಒಂದು ಅದರಿಂದ ಸೌಖ್ಯವು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಕುಡಿತದಿಂದ ಅಲ್ಲ, ಅದರಿಂದ ಬರುವ ಹಣ, ವ್ಯಾಪಾರಸ್ಥರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅವರಿಗೆ ಹೆಚ್ಚಿನ ಒಂದು ಲಾಭ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಭಾಳ ಸುಸ್ಪಷ್ಟವಾಗಿ ಕಾಣುತ್ತೆ. 2 ತಿಂಗಳು ಎಲ್ಲ ಥರದಲ್ಲೂ ಒಳ್ಳೆಯದಾಗುತ್ತೆ ಅಂತ ಸಮಷ್ಟಿಯಾಗಿ ಹೇಳಬಹುದು. ಇನ್ನು ಡಿಸೆಂಬರ್ 5ರಿಂದ 2026 ಮೇ ಕೊನೆಯವರೆಗೂ ಸ್ವಲ್ಪ ಹೆಚ್ಚಿನ ತೊಂದರೆಗಳು ಉಂಟಾಗುವ ಕಾಲ ಮೀನದವರಿಗೆ. ಇಲ್ಲಿ ಆಯಾಸಪಾದದಲ್ಲಿ ಗುರುವಿನ ಸಂಚಾರ ಇದ್ದು ಬಹಳ ಅಲ್ಲೋಲ ಕಲ್ಲೋಲವನ್ನು ಮತ್ತು ಮನಸ್ಸಿಗೆ ಅಸಂತೃಪ್ತಿಯನ್ನು, ತೊಂದರೆಯನ್ನು, ತಾಪತ್ರಯವನ್ನು, ಕಷ್ಟ ನಷ್ಟಗಳನ್ನು ಕೊಡುವವನಾಗಿ ಕಂಡುಬರ್ತಾ ಇದ್ದಾನೆ. ಮೊಟ್ಟ ಮೊದಲನೆಯದಾಗಿ ಮಾತೃಭೂಮಿಯಿಂದ, ತಾಯಿಯಿಂದ, ಆಸ್ತಿಯಿಂದ ಹೊರ ಹೋಗ್ತೀರಿ ಅಂತ, ಅಥವಾ ತಾಯಿಗೆ ಮರಣವೇ ಸಂಭವಿಸುತ್ತೇನೋ, ವಯಸ್ಸಾಗಿದ್ದರೆ ಆಕೆಗೆ 95-100 ಆಗಿದ್ದರೆ ವಿಯೋಗ ಆಗಬಹುದು. ಆಸ್ತಿಯನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಮನೆ ಮಠವನ್ನು, ವಾಹನವನ್ನು ಕಳೆದುಕೊಳ್ಳತಕ್ಕಂತಹ ಒಂದು ಪ್ರಸಂಗ, ವಿದ್ಯಾರ್ಥಿಗಳು ನಪಾಸಾಗುವ ಒಂದು ಪ್ರಸಂಗವೂ ಕಂಡುಬರುತ್ತೆ. ಮತ್ತು ದಾಂಪತ್ಯದಲ್ಲಿ ಬಿರುಕು ಕೂಡ ಉಂಟಾಗ್ತಕ್ಕಂತಹ ಒಂದು ಕೆಟ್ಟ ಸನ್ನಿವೇಶವು ಕೂಡ ಮೀನದವರಿಗೆ ಪ್ರಾಪ್ತವಾಗುವ ಒಂದು ಕೆಟ್ಟ ಒಂದು ಫಲಗಳು ನಮಗೆ ಕಂಡುಬರುತ್ತೆ. ಅದರಲ್ಲೂ ವಿಶಿಷ್ಟವಾಗಿ ಯಾರು
ಸ್ವಂತ ಪ್ರೊಪ್ರೈಟ್ರಿಶಿಪ್ ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ಕಷ್ಟ ನಷ್ಟಗಳೇ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ ಅಂತ ಹೇಳಬಹುದು. ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಬಹಳ ಹಿನ್ನಡೆಯನ್ನೇ ಅನುಭವಿಸ್ತೀರಿ, ಅಂದುಕೊಂಡಿದ್ದಾಗೋದಿಲ್ಲ. ವಿದ್ಯಾಕ್ಷೇತ್ರದಲ್ಲೂ ಕೂಡ ಅಪಯಶ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಯಾರು ಬೋಧಕರಿದ್ದೀರಿ, ಟೀಚರ್ಸ್ ಅಂತ ಏನು ಹೇಳ್ತೀವಿ, ಅವರು ಬಹಳ ತೊಂದರೆಗೆ ಈಡಾಗ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಕಂಡುಬರುತ್ತೆ. ಮತ್ತು ಯಾರು ಪ್ಲೇಸ್ಮೆಂಟ್ ಸರ್ವೀಸಸ್ ಅಂತ ಮಾಡ್ತಿರ್ತೀರಿ, ಅಂದರೆ ಕೆಲಸವನ್ನು ಕೊಡಿಸುವ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರು, ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಇಂತಹ ಕಂಪ್ನಿಗೆ ನಿಮಗೆ ಈ ಕೆಲಸ ಅಂದ್ಬಿಟ್ಟು, ಅಂತಹವರು ಕೂಡ ತಮ್ಮ ಒಂದು ಸ್ಥಳವನ್ನು ಕಳೆದುಕೊಳ್ತಕ್ಕಂತಹ, ವ್ಯಾಪಾರವನ್ನು ಪೂರ್ತಿ ಮುಚ್ಚಬೇಕಾದಂತಹ ಒಂದು ಅವಲಕ್ಷಣಗಳು ಉಂಟಾಗಬಹುದಾಗಿರ್ತಕ್ಕಂತಹ ಕೆಟ್ಟ ಫಲಗಳು ಈ ಒಂದು 5 ತಿಂಗಳು 5.5 ತಿಂಗಳ ಕಾಲ ಮೀನದವರನ್ನು ಬಹಳ ಪೀಡಿಸುತ್ತೆ ಅಂತಕ್ಕಂಥದ್ದು. ಬಹಳ ಒದ್ದಾಡಿ ಹೋಗುವ ಒಂದು ಸಂದರ್ಭಗಳು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಏನಪ್ಪ ಮಾಡಬೇಕು, ಇಷ್ಟೆಲ್ಲ ಕೆಟ್ಟದಾಗಿದೆಯಲ್ಲ ಫಲ, ನಾವು ಏನನ್ನು ಮಾಡಬೇಕು ಅಂತಕ್ಕಂಥದ್ದು ನೋಡಿದರೆ, ನೋಡಿ, ಮೀನರಾಶಿಯವರಲ್ಲಿ 3 ನಕ್ಷತ್ರ ಬರುತ್ತೆ: ಪೂರ್ವಭಾದ್ರ, ಉತ್ತರಾಭಾದ್ರ ಮತ್ತು ರೇವತಿ. ಪೂರ್ವಭಾದ್ರದವರಿಗೆ ಪರಿಹಾರ ಹೇಳ್ತೀನಿ, ಯಾಕಂದರೆ ಬಹಳ ಪಾಪಫಲ ಇದೆ ಮೀನದವರಿಗೆ. ಪೂರ್ವಭಾದ್ರ ನಕ್ಷತ್ರ ಮೊದಲನೆಯದ್ದು, ಎರಡನೆಯದು ಪುನರ್ವಸು ನಕ್ಷತ್ರ ಮತ್ತು ಮೂರನೆಯದ್ದು ವಿಶಾಖ ನಕ್ಷತ್ರ. ಈ 3 ನಕ್ಷತ್ರದ ದಿವಸ ನಿಮ್ಮ ಮನೆಯ ದೇವರ ದರ್ಶನವನ್ನು ಮಾಡಿ. ಪೂರ್ವಭಾದ್ರದವರು. ಉತ್ತರಾಭಾದ್ರ ನಕ್ಷತ್ರದವರು ಉತ್ತರಾಭಾದ್ರ ನಕ್ಷತ್ರದ ದಿವಸ, ಪುಷ್ಯಮಿ ನಕ್ಷತ್ರದ ದಿವಸ ಮತ್ತು ಅನುರಾಧ ನಕ್ಷತ್ರದ ದಿವಸ ಏನು ಮಾಡಬೇಕು, ಆಂಜನೇಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಬೇಕು. ಈ 3 ನಕ್ಷತ್ರದವರು. ಇನ್ನು ಕೊನೆಯದ್ದು ರೇವತಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ ಮೀನರಾಶಿಯವರು. ಈ 3 ನಕ್ಷತ್ರದಲ್ಲಿ, ರೇವತಿ ನಕ್ಷತ್ರ ಹುಟ್ಟಿದ ಮೀನರಾಶಿಯವರು ಈ 3 ನಕ್ಷತ್ರದಲ್ಲಿ ಏನು ಮಾಡಬೇಕು, ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟು ಬರಬೇಕು. ಹಾಗಾಗಿ ತಿಂಗಳಿಗೆ 3 ಸತಿ ಅಷ್ಟೇ. ಇದು ಎಷ್ಟಿರುತ್ತೆ, 5 ತಿಂಗಳಲ್ಲಿ ಮಾಡಿದ್ರೆ 15 ಸತಿ ಕೊಡ್ತೀವಿ. ಇದನ್ನು ಮಾಡುವುದರಿಂದ ಹೇಳಿದಂಥ ಇಷ್ಟೂ ಪಾಪ ಫಲಗಳು, ಇಷ್ಟರಿಂದಲೂ ಕೂಡ ನೀವು ಬಿಡಲ್ಪಟ್ಟವರಾಗಿ ನೀವು ಸುಖಿಗಳಾಗ್ತೀರಿ ಮತ್ತು ಬಹಳ ಮನಸ್ಸಂತೋಷಕ್ಕೆ ಒಳಗಾಗ್ತೀರಿ ಅಂತಕ್ಕಂಥದ್ದು ಮೀನರಾಶಿಯವರಿಗೆ ಗುರು ಸಂಚಾರದ ಫಲವಾಗಿತ್ತು. ಖಂಡಿತ ಗುರುಜಿ, ಒಟ್ಟಿನಲ್ಲಿ ಜೀವನದಲ್ಲಿ ಕಷ್ಟ ನಷ್ಟಗಳಿದ್ದದ್ದೇ, ಸೋಲು ಗೆಲುವು ಇದ್ದದ್ದೇ, ಸಾವು ನೋವು ಕೂಡ ಇದ್ದದ್ದೇ. ಆದರೆ ಈ ಎಲ್ಲವನ್ನು ಹೇಗೆ ಎದುರಿಸಬೇಕು, ಹೇಗೆ ಸಿದ್ಧರಿರಬೇಕು, ಯಾವ ರೀತಿ ಪರಿಹಾರಗಳಿದೆ ಅನ್ನೋದನ್ನು ಒಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಾಹೇಶ್ವರಿ ಶುಭಂ ಕರೋತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಗುರು ಗೋಚಾರ ಫಲದ ಪ್ರತಿಯೊಂದು ರಾಶಿಯ ಮೇಲೆ ಆಗುವಂತಹ ಪರಿಣಾಮಗಳ ಕುರಿತಾಗಿ ಸರಣಿ ಸಂಚಿಕೆಗಳನ್ನು ಮಾಡ್ತಾ ಬಂದ್ವಿ. ಒಂದೊಂದು ಸಂಚಿಕೆಯಲ್ಲೂ ಕೂಡ ಒಂದೊಂದು ರಾಶಿಯ ಬಗ್ಗೆ ವಿಸ್ತೃತವಾಗಿ ತಿಳಿಸಿಕೊಟ್ಟಿದ್ದೀವಿ. ಆ ಎಲ್ಲ ಸಂಚಿಕೆಗಳನ್ನು ನೀವು ನೋಡಿ ಹರಸಿ, ಜೊತೆಗೆ ಇನ್ನೂ ಕೂಡ ನಿಮ್ಮಲ್ಲಿ ಪ್ರಶ್ನೆಗಳು ಅಥವಾ ಸಂಶಯಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ಒಟ್ಟಿನಲ್ಲಿ ಜೀವನದಲ್ಲಿ ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಸಮಚಿತ್ತ ಸಮಭಾವ ಸಮರಸದಿಂದ ಎಲ್ಲವನ್ನ ಎದುರಿಸಿ ಸ್ವೀಕರಿಸಿದಾಗ ನೆಮ್ಮದಿಯ ಜೀವನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.